ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಮುಖಾಂತರ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುವಂತಹ ಸುಲಭವಾದ ವಿಧಾನವನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ನೀವು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಹೇರ್ ಡೈಗಳಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ, ಮತ್ತು ಅದರ ಒಂದು ರಿಸಲ್ಟ್ ಅನ್ನೋದು ಕೇವಲ ನಿಮಗೆ ಒಂದು 15 ದಿನ ಇರುತ್ತೆ. 15ರಿಂದ 20 ದಿನಗಳ ಕಾಲ ಒಂದು ಕಲರ್ ಅನ್ನೋದು ಹಾಗೆ ಉಳಿದಿರುತ್ತೆ ತಲೆ ಕೂದಲಲ್ಲಿ. ಸೊ ಮತ್ತೆ ಏನಾಗುತ್ತೆ, ನಾರ್ಮಲ್ ಆಗಿ ನಿಮ್ಮ ತಲೆ ಕೂದಲು ಗ್ರೇ ಕಲರ್ ಇದ್ದರೆ ಗ್ರೇ ಕಲರ್ಗೆ ಟರ್ನ್ ಆಗುತ್ತೆ. ದೆನ್ ಬಂದು ನಿಮ್ಮ ತಲೆ ಕೂದಲು ವೈಟ್ ಕಲರ್ ಇರೋದಾದರೆ ವೈಟ್ ಕಲರ್ಗೆ ಟರ್ನ್ ಆಗ್ತಾ ಬರುತ್ತೆ. ಬಟ್ ಈ ಒಂದು ಹೇರ್ ಆಯಿಲ್ನ ನೀವು ವೀಕ್ಲಿ ಒನ್ಸ್ ತಲೆಗೆ ಹಚ್ಚೋದ್ರಿಂದ ಸೊ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ಈಗ ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲನ್ನು ಕಪ್ಪಾಗಿಸೋದಕ್ಕೆ ಸಾಧ್ಯ ಇಲ್ಲ, ಬಟ್ ಮುಂದೆ ಬರುವಂತಹ ಬಿಳಿ ಕೂದಲನ್ನು ತಡೆಯೋದಕ್ಕೆ ಮತ್ತು ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿರೋದಕ್ಕೆ ಆಗಿರ್ಬೋದು. ದೆನ್ ಬಂದು ಗ್ರೇ ಹೇರ್ಸ್ನ ಬ್ಲ್ಯಾಕ್ ಹೇರ್ಗೆ ಟರ್ನ್ ಮಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹೇರ್ ಆಯಿಲ್ನ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಸುಲಭವಾಗಿ ರೆಡಿ ಮಾಡಿಕೊಳ್ಬಹುದಾದಂತಹ ಒಂದು ಹೇರ್ ಆಯಿಲ್ ಇದು. ಸೊ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ ಅಂದರೆ ಮೆಹಂದಿ ಪುಡಿ, ಅದನ್ನು ಸಹ ಕೂಡ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಹೆನ್ನ ಪೌಡರ್ ಅಂದರೆ ಏನು ಅಂತ. ಸೊ ಮೆಹಂದಿ ಪುಡಿ ಸ್ನೇಹಿತರೆ. ಸೊ ಮೆಹಂದಿ ಎಲೆಗಳೇನಾದರೂ ನಿಮ್ಮ ಮನೆ ಅಕ್ಕಪಕ್ಕ ಸಿಗುತ್ತೆ ಅನ್ನೋದಾದರೆ ಸೊ ಅದನ್ನೇ ನೀವು ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆ ಒಂದು ಪೌಡರ್ನ ನೀವು ಮನೆಯಲ್ಲಿ ರೆಡಿ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಮೆಡಿಕಲ್ ಸ್ಟೋರ್, ದೆನ್ ಬಂದು ನಿಮಗೆ ಆನ್ಲೈನಲ್ಲಿ ಸಹ ಕೂಡ ಈ ಒಂದು ಹೆನ್ನ ಪೌಡರ್ ತುಂಬಾ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಆದಷ್ಟು ಒಂದು ಒಳ್ಳೆ ಬ್ರ್ಯಾಂಡ್ನ ಚೂಸ್ ಮಾಡಿ ತೆಗೆದುಕೊಳ್ಳೋದು ತುಂಬಾ ಉತ್ತಮ. ನಿಮಗೆ ಹೆನ್ನ ಪೌಡರ್ ಅನ್ನೋದಾದರೆ ತುಂಬ ವೆರೈಟೀಸ್ ಆಫ್ ತುಂಬ ಬೇರೆ ಬೇರೆ ಕಂಪ್ನಿದು ಅನ್ನೋದು ಸಿಗುತ್ತೆ. ಆದಷ್ಟು ಬ್ರ್ಯಾಂಡೆಡ್ ಇರುವಂತಹ ಒಂದು ಹೆನ್ನ ಪೌಡರ್ನ ತೆಗೆದುಕೊಳ್ಳೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅನ್ನೋದಾದರೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ, 1 ಟೇಬಲ್ ಸ್ಪೂನ್ ಆಗಷ್ಟೇ ತೆಗೆದುಕೊಳ್ತೀನಿ. ಅಕಸ್ಮಾತ್ ನೀವು ಹರಳೆಣ್ಣೆ ಇಷ್ಟಪಡೋದಿಲ್ಲ ಅನ್ನೋದಾದರೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟಾದರೂ ತೆಗೆದುಕೊಳ್ಳಿ. ನಾನು ಇಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ತೆಗೆದುಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ. ಹರಳೆಣ್ಣೆ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ನಂತರ ನಿಮ್ಮ ತಲೆ ಕೂದಲು ಎನಿ ಟೈಮ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗೋದಕ್ಕೆ ಆಗಿರ್ಬೋದು, ಎನಿ ಟೈಮ್ ನಿಮ್ಮ ತಲೆ ಕೂದಲು ಮಾಯ್ಶ್ಚರೈಸಿಂಗ್ ಆಗಿ ಇರೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಹೇರ್ ಫಾಲ್ ಸಮಸ್ಯೆ ಸಹ ಕೂಡ ಕಂಟ್ರೋಲ್ ಆಗಬೇಕು, ಮತ್ತು ಸ್ಪ್ಲಿಟ್ ಎಂಡ್ ಸಮಸ್ಯೆ ಏನಾದರೂ ಇತ್ತು ಅನ್ನೋದಾದರೆ ಸೊ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಸಹ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಸೊ ಈಗ ಈ ಒಂದು ಹೇರ್ ಆಯಿಲ್ನ ನೀವೇನು ಮಾಡಬೇಕು, ಈಗ ತಕ್ಷಣವೇ ಯೂಸ್ ಮಾಡೋ ಹಾಗಿಲ್ಲ. ಇದನ್ನೇನಿಲ್ಲ ಅಂದ್ರೂ ಒಂದು 2ರಿಂದ 3 ಗಂಟೆಗಳ ಕಾಲ ಪಕ್ಕಕ್ಕೆ ಇಡಬೇಕು. ಸೊ ಆಗೇನಾಗುತ್ತೆ ಅನ್ನೋದಾದರೆ ಆ ಎಣ್ಣೆ ಪೌಡರಲ್ಲಿರುವಂಥ ಅಷ್ಟು ಕಲರ್ ಆಗಿರ್ಬೋದು, ಗುಣಗಳೆಲ್ಲ ಸಹ ಕೂಡ ಈ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ. ಸೊ ನಂತರ ಈ ಒಂದು ಹೇರ್ ಆಯಿಲ್ನ ನೀವು ನಾರ್ಮಲ್ ಆಗಿ ತಲೆಗೆ ತೆಂಗಿನೆಣ್ಣೆನ ಅಥವಾ ಹೇರ್ ಆಯಿಲ್ನ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಕೊಳ್ಳೋದು. ಸೊ ಇದನ್ನು ಯಾವ ರೀತಿಯಾಗಿ ಹಚ್ಕೊಳ್ಳೋದು ಅಂತ ತಿಳಿಸ್ತಾ ಬರ್ತೀನಿ. ಸೊ ನಿನ್ನೆ ನಾನು ಸೋಪ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಸ್ನೇಹಿತರೆ, ಹೋಮ್ ಮೇಡ್ ಫ್ರೂಟ್ ಸೋಪು. ಸೊ ನೋಡಿ, ಇದೇ ಒಂದು ಸೋಪು, ಫ್ರೂಟ್ ಸೋಪು, ವಿಟಮಿನ್ ಸಿ ಇದೆ ಈ ಒಂದು ಸೋಪಲ್ಲಿ. ಸ್ಪೆಷಲಿ ಬಂದು ಮುಖದಲ್ಲಿನ ಬಂಗು ಅಂದರೆ ಪಿಗ್ಮೆಂಟೇಷನ್ ಮತ್ತು ಸನ್ ಟ್ಯಾನ್ನ ಹೋಗಲಾಡಿಸೋದಕ್ಕೆ, ದೆನ್ ಬಂದು ನಿಮಗೆ ಏನಾದರೂ ಮುಖದಲ್ಲಿ ಮಾರ್ಕ್ಸ್ ಇತ್ತು, ಕಪ್ಪು ಕಲೆಗಳಿತ್ತು ಅನ್ನೋದಾದರೆ, ಅಮ್ಮ ಅಟ್ಟಿದ ನಂತರ ಕೆಲವೊಬ್ಬರಿಗೆ ತುಂಬ ಕಲೆಗಳನ್ನೋದು ಉಳಿದಿರುತ್ತೆ, ಮತ್ತು ಡಾರ್ಕ್ ಸರ್ಕಲ್ ಇರುತ್ತೆ. ಸೊ ಅದೇ ರೀತಿಯಾದಂತಹ A to Z ಎಲ್ಲ ರೀತಿಯಾದಂತಹ ನಿಮ್ಮ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಮುಖದ ಅಂದರೆ ನಿಮ್ಮ ತ್ವಚೆಯ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ, ನಂತರ ಬಂದು ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಆಗಿರ್ಬೋದು, ಎನಿ ಟೈಮ್ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ಸಹ ಕೂಡ ಈ ಒಂದು ಸೋಪ್ ತುಂಬಾ ಹೆಲ್ಪ್ ಮಾಡುತ್ತೆ. ಓವರಾಲಾಗಿ ಹೇಳಬೇಕು ಅನ್ನೋದಾದರೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಮುಖವನ್ನು ಪರ್ಮನೆಂಟ್ ವೈಟ್ ಆ್ಯಂಡ್ ಗ್ಲೋ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಒಂದು ಸೋಪ್ನ ಪ್ರೈಸ್ ಬಂದುಬಿಟ್ಟು ನಿಮಗೆ 4 ಸೋಪ್ ಬರುತ್ತೆ. ನಿಮಗೆ ಒಂದು ಸೋಪ್ ಬಂದು ನಿಮಗೆ 75 ಗ್ರಾಮ್ ಬರುತ್ತೆ. ಸೊ ನಿಮಗೆ
ಇದೇ ರೀತಿಯಾದಂತಹ ಒಂದು ಸೋಪ್ ಬಂದು ನಿಮಗೆ 4 ಸೋಪ್ಗಳ ಬೆಲೆ ಬಂದು 300 ರೂಪಾಯಿ ಅಂದರೆ 300 ರುಪೀಸ್ ಆಗುತ್ತೆ. ಇನ್ ಕೇಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ಬೈ ಮಾಡ್ಬೋದು. ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಅವೈಲಬಲ್ ಇದೆ. ಆಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನಿನ್ನೆ ಒಂದೇ ದಿನದಲ್ಲಿ ನನಗೆ 500 ಆರ್ಡರ್ಸ್ ಅನ್ನೋದು ಬಂದಿತ್ತು ಅಂತಲೇ ಹೇಳ್ಬೋದು. 500 ಆರ್ಡರ್ ಬಂದಿತ್ತು. ಸೊ ಅಷ್ಟೊಂದು ಈ ಒಂದು ಸೋಪ್ಗೆ ತುಂಬಾ ಇದಿದೆ ಅಂತಲೇ ಹೇಳ್ಬೋದು. ಅಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಜನ. ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಈ ಸೋಪ್ನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅನ್ನೋದಾದರೆ ಅದೇ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಈ ಸೋಪ್ ನಿಮಗೆ ಬೇಕು ಅನ್ನೋದಾದರೆ ವಾಟ್ಸಪ್ಗೆ ನೀವು ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿ ಸೊ ಈ ಒಂದು ಸೋಪ್ನ ಬುಕ್ ಮಾಡ್ಕೊಳ್ಬೋದು. ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ಸೊ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ ಸ್ನೇಹಿತರೆ. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದಾದರೆ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ತಲೆಗೆ ಸ್ನಾನ ಮಾಡೋದಕ್ಕಿಂತ 2 ರಿಂದ 3 ಗಂಟೆಗಳ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ನಾರ್ಮಲಾಗಿ ನೀವು ತೆಂಗಿನೆಣ್ಣೆನ ತಲೆಗೆ ಯಾವ ರೀತಿಯಾಗಿ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಚಿ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಹೇರ್ನ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವಾರಕ್ಕೆ ಒಮ್ಮೆ ಒಂದು ಹೇರ್ ಆಯಿಲ್ನ ಹಚ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ಆಗಿರ್ಬೋದು, ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.